ದಕ್ಷಿಣದ ದಂಡಯಾತ್ರೆ ಅಷ್ಟು ಸುಲಭನ ಅಂದುಕೊಂಡಷ್ಟು ಸುಲಭ ಆಗುತ್ತಾ ಬಿಜೆಪಿಗೆ? ಇದು ಬಂದಿರುವಂಥ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಬೇರೂರಿರುವಂಥ ಪಕ್ಷಗಳಿವೆ. ಅಲ್ಲಿ ಅವ್ರನ್ನ ಸರಿಸಿ ಇವರು ಬೇರೂರಿಸಬೇಕು ಅಂತಂದರೆ ಸುಲಭದ ಸಂಗತಿ ಅಲ್ಲ. ಮೈಸೂರು ದಾರಿ ಬಹಳ ಕಷ್ಟನೇ ಇದೆ. ನಿಜಕ್ಕೂ ಹಾಗಾದರೆ ಯಾವ್ಯಾವ ಸವಾಲುಗಳನ್ನು ಬಿಜೆಪಿ ಎದುರಿಸಬೇಕು? ಸೊ ಹೇಳ್ತಾ ಇದ್ದೆ, ಈಗಾಗಲೇ ಕಾಂಗ್ರೆಸ್ ಅಲ್ಲಿ ಅಸ್ತಿತ್ವದಲ್ಲಿದೆ. ಜೊತೆಗೆ ಕಾಂಗ್ರೆಸ್ ಕೂಡ ಒಂದು ಲೆಕ್ಕದಲ್ಲಿ ಪ್ರಬಲ ಪೈಪೋಟಿ. ಇನ್ನು JDS ಬಿಡಿ, JDSನ ಕ್ಷೇತ್ರಗಳು ಹಲವಾರಿವೆ. ಅಲ್ಲಿ ಮೈಸೂರು ಭಾಗದಲ್ಲಿ JDS ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇರೂರಿದೆ. ಇಂಥ ಸಂದರ್ಭದಲ್ಲಿ JDS ಭದ್ರಕೋಟೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಪವರ್, ಜೊತೆಗೆ ಈ ದೇವೇಗೌಡರ ಪ್ರಭಾವ ಇವೆಲ್ಲವೂ ಕೂಡ ಇದೆ. ಅಷ್ಟು ಸುಲಭವಾಗಿ ಇದನ್ನೆಲ್ಲವನ್ನೂ ಕೂಡ ಅದನ್ನು ಪಕ್ಕಕ್ಕೆ ಸರಿಸಲಿಕ್ಕೆ ಸಾಧ್ಯನಾ? ಬರಬಹುದು. ದೊಡ್ಡ ದೊಡ್ಡ ತಲೆಗಳೇ ಇರುವಂಥ ಸಂದರ್ಭದಲ್ಲಿ ಹೇಗೆ ಅವರ ಪ್ರಭಾವವನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ? ಇದು ಕೂಡ ಭಾಳ ದೊಡ್ಡ ಸಂಗತಿ. ಜೊತೆಗೆ ಅಂದರೆ ನೀವೇನೇ ಅನ್ನಿ, JDSಗೆ ಅಲ್ಲಿ ಒಂದು ಅದ್ಭುತವಾದಂಥ ಒಂದು ಬೇಸ್ ಇದೆ. ಕೆಲವೊಂದು ಸಂದರ್ಭದಲ್ಲಿ ಸೋತಿರ್ಬೋದು, ಗೆಲುವಿರ್ಬೋದು, ಪ್ರಶ್ನೆ ಬೇರೆ, ಆದರೆ ಬೇಸ್ ಇರುವಂಥದ್ದು ನಿಜ. ಸೊ ಇವರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿ ಎಷ್ಟರ ಮಟ್ಟಿಗೆ ಬೇರೂರಲಿಕ್ಕೆ ಸಾಧ್ಯ ಬಿಜೆಪಿ? ಈ ಒಂದು ಪ್ರಶ್ನೆ ಇರುವಂಥದ್ದು. ಹಾಗಾದರೆ ನಿಜಕ್ಕೂ ಬಿಜೆಪಿಯೇ ಎದುರುಗಡೆ ಇರುವಂಥ ಸವಾಲುಗಳು ಏನೇನು? ಬನ್ನಿ ನೋಡೋಣ. ಅದ್ಯಾವಾಗ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಹಳೆ ಮೈಸೂರು ಭಾಗದ ಬಗ್ಗೆ ಬಿಜೆಪಿ ನಾಯಕರಿಗೆ ಖಡಕ್ ಸೂಚನೆ ಕೊಟ್ಟು ರಾಜ್ಯ ಬಿಜೆಪಿ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ಶತಾಯಗತಾಯ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳಲು ರಣತಂತ್ರ ರೂಪಿಸುತ್ತಿದ್ದಾರೆ. ಆದರೆ ಬಿಜೆಪಿಯ ಈ ಕಸರತ್ತು ಬೆಣ್ಣೆಯಲ್ಲಿ ಕೂದಲು ತೆಗೆದಂತಲ್ಲ. ನಿಜಕ್ಕೂ ಇದು ಅಂದುಕೊಂಡಷ್ಟು ಸುಲಭ ಅಲ್ವೇ ಅಲ್ಲ. ಅಮಿತ್ ಶಾ ಸೂಚನೆ ಬೆನ್ನಲ್ಲೇ ಕಮಲ ಪಡೆ ಅಲರ್ಟ್. ಹಳೆ ಮೈಸೂರು ಭಾಗದಲ್ಲಿ ಹಿಡಿತ ಸಾಧಿಸಲು ಹರಸಾಹಸ. ಎಸ್, ಮೈಸೂರು ಜಿಲ್ಲೆ ಹೇಳಿ ಕೇಳಿ JDS ಭದ್ರಕೋಟೆ. ಕೇವಲ ನಗರ ಪ್ರದೇಶವನ್ನ ಹೊರತುಪಡಿಸಿದರೆ ಬಿಜೆಪಿ ಅಷ್ಟೇನು ಪ್ರಾಬಲ್ಯವನ್ನ ಹೊಂದಿಲ್ಲ. ಸಂಸದರೇ ಇದ್ರೂ 11 ಕ್ಷೇತ್ರದಲ್ಲಿ ಇರೋದು ಕೇವಲ 3 ಶಾಸಕರು ಮಾತ್ರ. ಉಳಿದಂತೆ ಕಾಂಗ್ರೆಸ್ ಹಾಗೂ JDS ತಲಾ 4 ಸ್ಥಾನಗಳನ್ನು ಹೊಂದಿವೆ. ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ಕನಿಷ್ಠ 6 ಸ್ಥಾನವನ್ನಾದರೂ ಗೆಲ್ಲಲೇಬೇಕು ಅಂತ ಬಿಜೆಪಿ ರಣತಂತ್ರ ರೂಪಿಸುತ್ತಿದೆ. ಇದಕ್ಕಾಗಿ JDS ಕಾಂಗ್ರೆಸ್ ನಾಯಕರನ್ನ ತನ್ನತ್ತ ಸೆಳೆಯೋಕೆ ಇನ್ನಿಲ್ಲದ ಕಸರತ್ತು ನಡೆಸುತ್ತಿದೆ. JDS ಭದ್ರಕೋಟೆ ಭೇದಿಸಲು ಕಮಲ ಪಡೆ ಸಜ್ಜು. ಇನ್ನು ಮಂಡ್ಯ ಜಿಲ್ಲೆಯಲ್ಲೂ ಕಮಲ ಅರಳಿಸೋಕೆ ತೆರೆಮರೆಯಲ್ಲೇ ಕಸರತ್ತು ನಡೆಸಲಾಗ್ತಿದೆ. ಮಂಡ್ಯ ಹೇಳಿ ಕೇಳಿ JDS ಭದ್ರಕೋಟೆ. ಹೇಗಾದ್ರೂ ಮಾಡಿ ಮಂಡ್ಯದಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯ ತೋರಿಸೋಕೆ ನೋಡ್ತಿದೆ. ಮಂಡ್ಯದಲ್ಲಿ ಸಂಸದರಾಗಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಇದ್ದಾರೆ. ಆದರೆ ಜಿಲ್ಲೆಯ 7 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರದಲ್ಲಿ JDS ಶಾಸಕರಿದ್ದಾರೆ. 1 ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಮಂಡ್ಯದಲ್ಲಿ ಖಾತೆ ತೆರೆದಿದೆ. ಇನ್ನು ಇಲ್ಲಿ ಕಾಂಗ್ರೆಸ್ ಸಹ ಖಾತೆ ತೆರೆದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಕನಿಷ್ಠ 4 ಸ್ಥಾನವನ್ನಾದರೂ ಗೆಲ್ಲಬೇಕೆಂಬ ಹಠಕ್ಕೆ ಬಿದ್ದಿದೆ. ಹೀಗಾಗಿ ಕಾಂಗ್ರೆಸ್ JDS ಅತೃಪ್ತರನ್ನ ತನ್ನತ್ತ ಸೆಳೆಯೋಕೆ ಕೆಲಸ ಆರಂಭಿಸಿದೆ. ಮುಂದಿನ ಚುನಾವಣೆಯ ಟಿಕೆಟ್, ಉತ್ತಮ ಸ್ಥಾನಮಾನ ಸೇರಿ ಹಲವು ಆಮಿಷಗಳನ್ನು ಒಡ್ಡಿ ನಾಯಕರಿಗೆ ಬಲೆ ಬೀಸ್ತಿದೆ ಎನ್ನಲಾಗಿದೆ. ಈಗಾಗಲೇ ಹಲವರು ಬಿಜೆಪಿ ಪಕ್ಷ ಸೇರಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಾಯಕರು ಬಿಜೆಪಿ ಕಡೆ ವಾಲೋ ಸಾಧ್ಯತೆ ಇದೆ. ಸುಮಲತರನ್ನ ಬಿಜೆಪಿಗೆ ಸೆಳೆಯೋಕೆ ಇನ್ನಿಲ್ಲದ ಕಸರತ್ತು. ಮಂಡ್ಯದ ಮೇಲೆ ಕಣ್ಣಿಟ್ಟಿರೋ ಬಿಜೆಪಿ ನಾಯಕರು ಸಂಸದೆ ಸುಮಲತಾರನ್ನ ಪಕ್ಷಕ್ಕೆ ಸೆಳೆಯೋಕೆ ನಾನಾ ಕಸರತ್ತು ಮಾಡ್ತಿದೆ. ಈಗಾಗಲೇ ಸುಮಲತಾ ಅತ್ಯಾಪ್ತ ಸಚ್ಚಿದಾನಂದ ಬಿಜೆಪಿ ಸೇರಿದ್ದು, ಇವರ ಮೂಲಕವೇ ಸುಮಲತಾರನ್ನ ಬಿಜೆಪಿಗೆ ಕರೆತರೋಕೆ ತೆರೆಮರೆಯಲ್ಲೇ ಪ್ಲಾನ್ ರೂಪಿಸಲಾಗ್ತಿದೆಯಂತೆ. ಆದರೆ ಸಂಸದೆ ಸುಮಲತಾಗೆ ಚಿತ್ರರಂಗದ ಸಪೋರ್ಟ್ ಇದೆ. ರಾಕಿಂಗ್ ಸ್ಟಾರ್ ಯಶ್ ಬೆಂಬಲವಿದೆ. ಇದರ ಜೊತೆಗೆ ಅಂದು ಸುಮಲತಾ ಸಂಸದೆಯಾಗಲು ಕಾಂಗ್ರೆಸ್ ಕೂಡ ಪರೋಕ್ಷವಾಗಿ ಸಪೋರ್ಟ್ ಮಾಡಿದೆ. ಜೊತೆಗೆ ಸುಮಲತಾ ಒಂದು ವೇಳೆ ಬಿಜೆಪಿಗೆ ಬಂದ್ರೆ JDS ಭದ್ರಕೋಟೆಯ ಜನ ಓಟ್ ಹಾಕ್ತಾರ? ಸ್ವಾಭಿಮಾನಿ ಅನ್ನೋ ಟ್ರಂಪ್ ಕಾರ್ಡ್ ಇಲ್ಲದೆ ಮುಂದೆ ಮತದಾರನ ಮನ ಗೆಲ್ಲಬಹುದಾ? ಅಥವಾ ಪಕ್ಷವಾಗಿ ನಿಂತ್ರೆ ಮಂಡ್ಯದಲ್ಲಿ ಗೆಲುವು ಸಾಧಿಸೋದು ಸುಲಭನ? ಇದೆಲ್ಲದರ ಬಗ್ಗೆಯೂ ಲೆಕ್ಕಾಚಾರ ಹಾಕಲಾಗ್ತಿದೆ. DKಶಿ ಕ್ಷೇತ್ರಕ್ಕೂ ಲಗ್ಗೆ ಇಡಲು ಕೇಸರಿ ಪಡೆ ಪ್ಲಾನ್. ಇನ್ನು ರೇಷ್ಮೆನಗರಿ ರಾಮನಗರ DK ಶಿವಕುಮಾರ್ ಕ್ಷೇತ್ರ. ಇಲ್ಲೂ ಕೂಡ ಕಮಲ ಲಗ್ಗೆ ಇಡೋದಕ್ಕೆ ಗೇಮ್ ಪ್ಲಾನ್ ರೂಪಿಸುತ್ತಿದೆ. ರಾಮನಗರ ಜಿಲ್ಲೆಯಲ್ಲಿ ಸದ್ಯ JDS ಹಾಗೂ ಕಾಂಗ್ರೆಸ್ ಮಧ್ಯೆ ಪೈಪೋಟಿ ಇದೆ.
ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಗಟ್ಟಿಯಾಗಿದ್ದು, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಫೈಟ್ ಇದೆ. ಇದರ ಲಾಭ ಪಡೆಯೋಕೆ ಬಿಜೆಪಿ ಅವಕಾಶಕ್ಕಾಗಿ ಕಾಯ್ತಿದೆ. ಅದೇ ಕಾರಣಕ್ಕೆ ಸಿಪಿ ಯೋಗೇಶ್ವರ್ಗೆ ಹೆಚ್ಚಿನ ಜವಾಬ್ದಾರಿ ನೀಡಿ ಜಿಲ್ಲೆಯಲ್ಲಿ ಪ್ರಭುತ್ವ ಸಾಧಿಸೋಕೆ ಬಿಜೆಪಿ ನಾಯಕರು ಸ್ಕೆಚ್ ಹಾಕಿದ್ದಾರೆ. ಇದೇ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷ ಸಂಘಟನೆಗೂ ಮುಂದಾಗಿದೆ. ಮಾಗಡಿ ರಾಮನಗರದಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ಅಷ್ಟಕ್ಕಷ್ಟೇ ಇದೆ. ಇನ್ನು ಕನಕಪುರದಲ್ಲಿ ಬಿಜೆಪಿಗೆ ಇದುವರೆಗೂ ನೆಲೆ ಸಿಕ್ಕಿಲ್ಲ. ಹೀಗಾಗಿ ಮುಂದಿನ ಚುನಾವಣೆ ವೇಳೆಗೆ ಪಕ್ಷ ಸಂಘಟನೆಗೆ ಕಮಲ ನಾಯಕರು ಕಾರ್ಯತಂತ್ರ ರೂಪಿಸಿದ್ದಾರೆ. ದಳಪತಿಗಳ ಕೋಟೆಯಲ್ಲಿ ಸಿಂಹಾಸನ ಏರೋಕೆ ಬಿಜೆಪಿ ತಂತ್ರ. ಇನ್ನು ಹಾಸನ ಹೇಳಿ ಕೇಳಿ ದಳಪತಿಗಳ ಕೋಟೆ. ಇಲ್ಲಿ ಕಮಲ ಅರಳಿದ್ರೂ ಅಷ್ಟಾಗಿ ಬಿಜೆಪಿಗೆ ಯಶಸ್ಸು ಸಿಕ್ಕಿಲ್ಲ. ಪ್ರೀತಂ ಗೌಡ ಏಕಾಂಗಿಯಾಗಿ ಹೋರಾಟ ನಡೆಸಿದ್ರೂ ವ್ಯರ್ಥವಾಗ್ತಿದೆ. ಹೀಗಾಗಿ ನಾಯಕರು ಹಾಸನಕ್ಕಾಗಿ ಬೇರೆಯದ್ದೇ ಪ್ಲಾನ್ ಸಿದ್ಧ ಮಾಡ್ತಿದ್ದಾರಂತೆ. 7 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರೋ ಹಾಸನ ಜಿಲ್ಲೆಯಲ್ಲಿ 6 ಸ್ಥಾನಗಳೊಂದಿಗೆ ಜೆಡಿಎಸ್ ಸಿಂಹಪಾಲು ಶಾಸಕರನ್ನು ಹೊಂದಿದೆ. ಸಂಸದರು ಕೂಡ ಜೆಡಿಎಸ್ನವರೇ ಆಗಿದ್ದಾರೆ. ಜಿಲ್ಲಾ ಕೇಂದ್ರದಲ್ಲಿ ಗೆದ್ದಿರೋ ಬಿಜೆಪಿ ಶಾಸಕ ಪ್ರೀತಂ ಗೌಡ ಜೆಡಿಎಸ್ ನಾಯಕರಿಗೆ ಸವಾಲಾಗಿದ್ದಾರೆ. ಒಂದು ಕಾಲದಲ್ಲಿ ಹಾಸನದಲ್ಲಿ 4 ಬಿಜೆಪಿ ಶಾಸಕರಿದ್ದರೂ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಎಲ್ಲವೂ ಕೈತಪ್ಪಿ ಹೋಗಿತ್ತು. ಇದೀಗ ಮತ್ತೆ ಕಮಲ ಅರಳಿಸಬೇಕು ಅಂತ ಕಮಲ ನಾಯಕರು ಬೇರೆಯದ್ದೇ ರಣತಂತ್ರ ರೂಪಿಸುತ್ತಿದ್ದಾರೆ. ಹಾಸನದಲ್ಲೂ ನಡೆಯುತ್ತಾ ಆಪರೇಷನ್ ಕಮಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 4,000 ಮತಗಳಿಂದ ಸೋತಿರೋ ಸಕಲೇಶಪುರ ಕ್ಷೇತ್ರ ಹಾಗೂ ಲಿಂಗಾಯತ ಪ್ರಾಬಲ್ಯದ ಅರಸೀಕೆರೆ ಕ್ಷೇತ್ರದ ಜೊತೆಗೆ ಬಿಜೆಪಿ ಪ್ರಭಾವ ಹೆಚ್ಚಾಗಿರೋ ಬೇಲೂರು ಕ್ಷೇತ್ರದ ಮೇಲೆ ಬಿಜೆಪಿ ಚಿತ್ತ ನೆಟ್ಟಿದೆ. ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಕೆಡುವ ವೇಳೆ ನಡೆದ ಆಪರೇಷನ್ ಕಮಲದ ವೇಳೆ ಸಕಲೇಶಪುರ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಹಾಗೂ ಬೇಲೂರು ಶಾಸಕ ಲಿಂಗೇಶ್ವರಿಗೆ ಗಾಳ ಹಾಕಿದ್ರು. ಅದೇ ತಂತ್ರವನ್ನ ಈಗಲೂ ನಡೆಸಿದ್ರೂ ಅಚ್ಚರಿಯಿಲ್ಲ. ಹೊಳೆನರಸೀಪುರದಲ್ಲಿ ಜೆಡಿಎಸ್ ಭದ್ರನೆಲೆ ಕಂಡುಕೊಂಡಿದ್ರೆ ಶ್ರವಣಬೆಳಗೊಳ ಕ್ಷೇತ್ರದಲ್ಲಿಯೂ ಜೆಡಿಎಸ್ಗೆ ಎದುರಾಳಿಗಳಿಲ್ಲ ಅನ್ನೋ ಸ್ಥಿತಿ ಇದೆ. ಇನ್ನು ಅರಸೀಕೆರೆ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ಗೆ ಪ್ರಬಲ ಪೈಪೋಟಿ ನೀಡಲು ಸಜ್ಜಾಗಿದೆ. ಯಾಕಂದ್ರೆ ಹಾಲಿ ಶಾಸಕ ಜೆಡಿಎಸ್ನ ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರೋ ತಯಾರಿಯಲ್ಲಿದ್ದು ಜೆಡಿಎಸ್ ಹೊಸ ಅಭ್ಯರ್ಥಿ ಹುಡುಕಬೇಕಾದ ಅನಿವಾರ್ಯತೆ ಇದೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಹಾಸನ ಜಿಲ್ಲೆಯಲ್ಲಿ ಪ್ರಾಬಲ್ಯ ಮೆರೆಯಲು ಕಮಲ ನಾಯಕರು ಸಜ್ಜಾಗಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರದಲ್ಲೂ ಪ್ರಾಬಲ್ಯ ಸಾಧಿಸಲು ಯತ್ನ. ಕೋಲಾರ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕನಿಷ್ಠ 4 ಕ್ಷೇತ್ರದಲ್ಲಾದರೂ ಬಿಜೆಪಿಯನ್ನು ಗೆಲ್ಲಿಸಿಕೊಂಡು ಬರಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡಿದೆ. ಹೀಗಾಗಿ ಬಿಜೆಪಿ ಪ್ರಬಲ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದೆ. ಒಂದು ಪಕ್ಷ ಬಲವರ್ಧನೆ ಮಾಡಿ ಗೆಲುವಿಗೆ ಬೇಕಾದ ಕಾರ್ಯತಂತ್ರ ರೂಪಿಸುತ್ತಿದ್ದರೆ, ಇನ್ನೊಂದು ಕಡೆ ಆಪರೇಷನ್ ಕಮಲ ಮಾಡೋ ಮೂಲಕ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವ ಪ್ರಯತ್ನಕ್ಕೆ ಕೈ ಹಾಕಿದೆ. ಇತ್ತೀಚೆಗಷ್ಟೇ ಕೋಲಾರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ವರ್ತೂರ್ ಪ್ರಕಾಶ್ ಹಾಗೂ ಮಾಲೂರಿನ ಜೆಡಿಎಸ್ ಮಾಜಿ ಶಾಸಕ ಮಂಜುನಾಥ್ ಗೌಡರನ್ನ ಪಕ್ಷಕ್ಕೆ ಸೇರಿಸಿಕೊಂಡಿದೆ. ಅಷ್ಟೇ ಅಲ್ಲ, ಬಿಜೆಪಿಗೆ ಗೆಲ್ಲಲು ಸಾಧ್ಯವಿರೋ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ತಮಿಳರ ಪ್ರಭಾವವಿರೋ ಕಾರಣ ಇಲ್ಲಿ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈರಿಂದ ಪ್ರವಾಸ ಮಾಡಿಸಿ ತಮಿಳರ ಮನಗೆಲ್ಲಲು ಪ್ರಯತ್ನ ನಡೆಸಿದೆಯಂತೆ. ಒಟ್ನಲ್ಲಿ ಅಮಿತ್ ಶಾ ಅಣತಿಯಂತೆ ಕಮಲ ನಾಯಕರೇನೋ ಅಲರ್ಟ್ ಆಗಿದ್ದಾರೆ. ಆದರೆ ಅವರ ಕಾರ್ಯತಂತ್ರ ಫಲಿಸುತ್ತಾ? ಆಪರೇಷನ್ ಕಮಲ ಕೈ ಹಿಡಿಯುತ್ತಾ? ಕಮಲವನ್ನ ಹಳೆ ಮೈಸೂರು ಭಾಗದಲ್ಲಿ ಅರಳಿಸುತ್ತಾ? ಅಥವಾ ರಿವರ್ಸ್ ಆಪರೇಷನ್ ನಿಂದ ಇರೋ ಸ್ಥಾನಗಳು ಕೈತಪ್ಪಿ ಹೋಗುತ್ತಾ ಅನ್ನೋದು ಕಾದು ನೋಡಬೇಕಿದೆ. ರಾಮ್, TV9 ಮೈಸೂರು. ಒಂದು ಅಸ್ತ್ರಕ್ಕೆ ಇನ್ನೊಂದು ಅಸ್ತ್ರವನ್ನು ಹೊಂದಿಸೋದು, ಜೊತೆಗೆ ಏನಂದರೆ ಈ ಚುನಾವಣೆ ಗೆಲ್ತಾನೆ ಅದರ ಮುಂದಿನ ಚುನಾವಣೆ ಪ್ಲಾನ್ ಮಾಡುವಂಥದ್ದು ಅದು ಬಿಜೆಪಿಯ ಜಾಯಮಾನ. ಯಾಕಂದರೆ ಬಿಜೆಪಿ ನಾಯಕರು ಯೋಚನೆ ಮಾಡುವಂಥ ರೀತಿ ಹಾಗೇನೆ. ಎಲ್ಲೂ ಇಲ್ದಿರುವಂಥ ಕಮಲವನ್ನು ಅರಳಿಸಿದಂಥ ಬಿಜೆಪಿಗರಿಗೆ ದಕ್ಷಿಣದಲ್ಲಿ ಕಮಲ ಅರಳಿಸುವಂಥದ್ದು ಅಷ್ಟು ಸುಲಭ ಅಲ್ಲ ಅನ್ನುವಂಥ ಲೆಕ್ಕಾಚಾರವಿದೆ. ಹೀಗಾಗಿ ಅವರಿಗಾಗಲೇ ಕಸರತ್ತನ್ನು ಕೂಡ ಶುರು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅದು ಫಲ ಕೊಡುತ್ತೆ ಅದನ್ನು ಕಾಲವೇ ಹೇಳುತ್ತೆ.